ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕೀರ್ತನೆಗಳು 23:5 ವಾಕ್ಯ. ಸ್ಯಾಮ್ಸ್ ಚಾಪ್ಟರ್ 23 ವರ್ಸ್ 5. ನಮ್ಮೆಲ್ಲರಿಗೂ ಇಷ್ಟವಾದ ಒಂದು ವಾಕ್ಯವಾಗಿರುತ್ತದೆ, ಬಾಯ್ಪಾಠವಾದ ಒಂದು ವಾಕ್ಯ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಮೈ ಕಪ್ ರನ್ನತ್ ಓವರ್. ಹಾಲೆಲೂಯ. ನೋಡಿರಿ, ಇಲ್ಲಿ ನಾವು ನೋಡುವ ವಿಷಯ ಇವತ್ತು, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನನ್ನ ತಲೆಗೆ ದೇವರು ತೈಲವನ್ನು ಹಚ್ಚಿಸುತ್ತಾರೆ. ಆ ತೈಲ ನನ್ನ ಪಾತ್ರೆಯನ್ನು ತುಂಬಿ ಹೊರಸೂಸುತ್ತದೆ. ಹಾಲೆಲೂಯ. ನನ್ನ ಹೃದಯ, ನನ್ನ ಜೀವನ, ನನ್ನ ಆತ್ಮಿಕ ಜೀವನ ದೇವರ ತೈಲ ಅಥವಾ ದೇವರ ಅಭಿಷೇಕದಿಂದ, ಹಾಲೆಲೂಯ, ಪರಿಶುದ್ಧಾತ್ಮನ ತುಂಬುವಿಕೆಯಿಂದ ಹೊರಸೂಸುವಾಗ ಏನಾಗುತ್ತದೆ ಎಂಬುದಾಗಿ ದೇವರದನ್ನು ಮಾಡುತ್ತಾರೆ. ದಾವೀದನ ಜೀವನದಲ್ಲಿ ದೇವರು ಇದನ್ನು ಮಾಡಿದರು. ಅವನು ಹಾಡಿದು ಯಾರು ಹೇಳುತ್ತಾ ಇದ್ದಾನೆ, ಯೆಹೋವನು ನನಗೆ ಕುರುಬನು ಎಂಬುದಾಗಿ ಎಲ್ಲ ಹೇಳುತ್ತಾ ಇದ್ದಾನೆ. ದೇವರು ನನಗೆ ಒಂದು ವೈರಿಗಳ ಮುಂದೆ ಔತಣವನ್ನು ಸಿದ್ಧ ಮಾಡುತ್ತಿ, ಆಮೇಲೆ ಏನು ಮಾಡುತ್ತಿ, ನನ್ನ ತಲೆಯನ್ನು ತೈಲದಿಂದ ಹಚ್ಚುತ್ತಿ, ನನ್ನ ಪಾತ್ರೆಯು ಹೊರಸೂಸುತ್ತದೆ. ಗಾಡ್ ವಿಲ್ ಮೇಕ್, He will increase the anointing. He will pour His anointing so that my cup will overflow. ನನ್ನ ಪಾತ್ರೆ ಹೊರಸೂಸುವಷ್ಟು ದೇವರು ಅಭಿಷೇಕವನ್ನು ನನ್ನ ಮೇಲೆ ಸುರಿಸುತ್ತಾರೆ. ಸುರಿಸುವಾಗ, ನಾನು ತುಂಬಿ ಹೊರಸೂಸುವಾಗ, ಅಭಿಷೇಕದಿಂದ ಹೊರಸೂಸುವಾಗ, ನಾಟ್ ಬೈ ಮನಿ, ನಾಟ್ ಬೈ ಮಟೀರಿಯಲ್, ನಾಟ್ ಬೈ ವರ್ಲ್ಡ್ಲಿ ಬ್ಲೆಸ್ಸಿಂಗ್, ಬಟ್ ವೆನ್ ಯು ಓವರ್ಫ್ಲೋ, ವೆನ್ ಯುವರ್ ಲೈಫ್, ಹಲ್ಲೆಲೂಯಾ, ವೆನ್ ಯುವರ್ ಕಪ್, ನಿನ್ನ ಪಾತ್ರೆ, ನಿನ್ನ ಜೀವನ ದೇವರಾತ್ಮನ ತುಂಬುವಿಕೆಯಿಂದ ಹೊರಸೂಸುವಾಗ, ಹಲ್ಲೆಲೂಯಾ, ಆಗ ಏನಾಗುತ್ತದೆ, ನಿನ್ನ ವೈರಿಗಳನ್ನು ಅದು ಮುಟ್ಟುತ್ತದೆ, ನಿನ್ನ ಹಗೆಗಾರರನ್ನು ಅದು ಮುಟ್ಟುತ್ತದೆ. ಹಲ್ಲೆಲೂಯಾ. ನಿನ್ನವರನ್ನು ಮುಟ್ಟುತ್ತದೆ, ನಿನ್ನ ಕುಟುಂಬವನ್ನು ಮುಟ್ಟುತ್ತದೆ. ಹಲ್ಲೆಲೂಯಾ. ನಿನ್ನ ಸುತ್ತಲಿರುವ ಪರಿಸ್ಥಿತಿಯನ್ನು ಅದು ತಾಕುತ್ತದೆ, ಅದು ಅಫೆಕ್ಟ್ ಮಾಡುತ್ತದೆ, ಅದು ಹಲ್ಲೆಲೂಯಾ ಅದು ಬದಲಿ ಮಾಡುತ್ತದೆ. ಹಲ್ಲೆಲೂಯಾ. ನಿನ್ನ ಸುತ್ತ ದುಃಖ ಇದೆಯಾ, ಅದು ಸಂತೋಷವಾಗಿ ಬದಲಾಗುತ್ತದೆ. ನಿನ್ನ ಸುತ್ತಲೂ ಶೋಕ ಇದೆಯಾ, ನಿನ್ನ ಸುತ್ತಲೂ ವ್ಯಾಧಿಗಳು ಇದೆಯಾ, ಅದು ಆರೋಗ್ಯವಾಗಿ ಬದಲಾಗುತ್ತದೆ. ಹಾಲೆಲೂಯಾ, ಹಾಲೆಲೂಯಾ. ನಿನ್ನ ಹಗೆಗಾರರು ನಿನ್ನ ಸ್ನೇಹಿತರಾಗಿ ಬದಲಾಗುತ್ತಾರೆ. ಓನ್ಲಿ ವೆನ್ ಯು ಓವರ್ಫ್ಲೋ ವಿತ್ ದ ಲವ್ ಆಫ್ ಗಾಡ್, ವಿತ್ ದ ಸ್ಪಿರಿಟ್ ಆಫ್ ಗಾಡ್, ವಿತ್ ದ ಪವರ್ ಆಫ್ ಗಾಡ್. ಹಾಲೆಲೂಯಾ. ಆಗ ನೀನು ಹೊರಸೂಸುವಾಗ ನಿನ್ನ ನೋಟ, ನಿನ್ನ ಮಾತು, ನಿನ್ನ ಮುಟ್ಟುವಿಕೆ, ನಿನ್ನ ವಸ್ತ್ರ, ನಿನ್ನ ನೆರಳಲ್ಲಿ ಕೂಡ ದೇವರ ಆತ್ಮನ ಶಕ್ತಿ, ದೇವರ ಮಹಿಮೆ, ದೇವರ ಬಲ, ಪ್ರಭಾವವು ಹೊರಸೂಸುತ್ತಲೇ ಇರುತ್ತದೆ. ವೆನ್ ಪೀಪಲ್ ಸಿ ಯು, ದೇ ವಿಲ್ ಸಿ ದ ರಿಫ್ಲೆಕ್ಷನ್ ಆಫ್ ಗಾಡ್. ಹಾಲೆಲೂಯಾ. ನಿನ್ನನ್ನು ಮುಟ್ಟುವವರು ಸ್ವಸ್ಥ ಹೊಂದುತ್ತಾರೆ, ನೀನು ಮುಟ್ಟುವವರು ಸ್ವಸ್ಥ ಹೊಂದುತ್ತಾರೆ. ಹಾಲೆಲೂಯಾ. ಅಲ್ಲಿ ನೀನು ಮಾತನಾಡುವಾಗ ಧನರು ಆದರಿಸಲ್ಪಡುತ್ತಾರೆ, ಅವರು ಸಂತೈಸಲ್ಪಡುತ್ತಾರೆ. ನಿನ್ನ ಮಾತಿನಲ್ಲಿ ಕೂಡ ಆ ಅಭಿಷೇಕ ಹೊರಬರುತ್ತದೆ, ಕಂಡು ಬರುತ್ತದೆ. ಪೀಪಲ್ ವಿಲ್ ಸಿ, ಹಾಲೆಲೂಯಾ, your walk, your talk, your hands, your eyes, ನಿನ್ನ ಕಣ್ಣುಗಳು, ನಿನ್ನ ಕೈಗಳು ಪವಿತ್ರಾತ್ಮ ಭರಿತರಾಗಿ, ಹಾಲೆಲೂಯಾ, ಕಾಣಿಸಲ್ಪಡುತ್ತದೆ. ನಿನ್ನ ಜೀವನ ತುಂಬಿ ತುಳುಕುವ ಜೀವನವಾಗಿರಲಿ. ಅಯ್ಯೋ, ನನ್ನ ಜೀವನದಲ್ಲಿ ಏನೂ ಇಲ್ಲವಲ್ಲ ಎಂಬುದಾಗಿ ಯೋಚನೆ ಮಾಡಬೇಡ್ರಿ. ಫಿಲ್ ಯುವರ್ ಕಪ್ ವಿತ್ ದಿ ಅನಾಯಿಂಟಿಂಗ್ ಆಫ್ ಗಾಡ್. ಪರಿಶುದ್ಧಾತ್ಮನು ನಿಮ್ಮ ಪಾತ್ರೆಯನ್ನು ಹೊರಸೂಸುವಂತೆ ತುಂಬಲಿ. ಐ ಪ್ರೇ ದಟ್ ಎವ್ರಿಬಡಿ, ಪ್ರತಿಯೊಬ್ಬೊಬ್ಬರ ಜೀವನ, ಪ್ರತಿಯೊಬ್ಬೊಬ್ಬರ ಪಾತ್ರೆ ಎಂಬ ಜೀವನ ತುಂಬಿ ಹೊರಸೂಸಲಿ ಅಭಿಷೇಕದಿಂದ, ಆಶೀರ್ವಾದದಿಂದ. ಹಾಲೆಲೂಯಾ. ಓ ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಅನ್ಯೋನ್ಯತೆ, ಹಾಲೆಲೂಯಾ, ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ತುಂಬಿ ತುಳುಕಲಿ. ಹಾಲೆಲೂಯಾ. ನಿಮ್ಮ ನೆರಳು, ಹಾಲೆಲೂಯಾ, ನಿಮ್ಮ ಮಾತುಗಳು, ನಿಮ್ಮ ನುಡಿಗಳು, ಓ ಲಾರ್ಡ್, ನಿಮ್ಮ ಪ್ರಾರ್ಥನೆ, ಓ ಜೀಸಸ್, ನಿಮ್ಮ ಪ್ರಾರ್ಥನೆ, ನಿಮ್ಮ ಸ್ತುತಿ, ನಿಮ್ಮ ಸ್ತೋತ್ರ, ನಿಮ್ಮ ಹಲ್ಲೆಲೂಯಾ ಹೆಚ್ಚಾಗಲಿ, ಹೊರಸೂಸಲಿ. ನಿಮ್ಮ ದುಃಖವು ಹೋಗಿ ಸಂತೋಷ ಉಂಟಾಗಲಿ. ಹಲ್ಲೆಲೂಯಾ. ನಿಮ್ಮ ಶೋಕ ಹೋಗಿ ಸ್ತುತಿ ಉಂಟಾಗಲಿ. ಥ್ಯಾಂಕ್ ಯು ಲಾರ್ಡ್.
ಏಸಪ್ಪ, ಈ ಒಂದು ಸೌಭಾಗ್ಯ ಎಲ್ಲರದಾಗಲಿ. ದಾವೀದನಿಗೆ ಮಾಡಿದ ಈ ಆಶೀರ್ವಾದ ಎಲ್ಲರ ಮೇಲೆ ಇಳಿದು ಬರಲಿ ಅಪ್ಪ. ಈ ದಿನದಲ್ಲಿ ಎಲ್ಲರ ಮೇಲೆ ಇಳಿದು ಬರಲಿ ಸ್ವಾಮಿ. ಲೆಟ್ ಎವ್ರಿ ಒನ್ ಓವರ್ಫ್ಲೋ ವಿತ್ ಯುವರ್ ಪ್ರೆಸೆನ್ಸ್, ವಿತ್ ಯುವರ್ ಅನಾಯಿಂಟಿಂಗ್, ವಿತ್ ಯುವರ್ ಆಯಿಲ್ ಆಫ್ ಗ್ಲಾಡ್ನೆಸ್, ಆಫ್ ಜಾಯ್ ಅಪ್ಪ. ಓ ಲಾರ್ಡ್, ನಿನ್ನ ಸಂತೋಷ, ನಿನ್ನ ಸಮಾಧಾನ ಎಂಬ ಈ ಒಂದು ಎಣ್ಣೆ, ಈ ಒಂದು ಅಭಿಷೇಕದಿಂದ ಎಲ್ಲರ ಪಾತ್ರೆಯು ಹೊರಸೂಸುವಂತೆ ಮಾಡಪ್ಪ. ಏಸಪ್ಪ, ನಿನ್ನ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರಪ್ಪ. ಯಾರು ಆಗುವುದಿಲ್ಲಪ್ಪ. ಆ್ಯಂಡ್ ವಿ ಆರ್ ಓವರ್ಫ್ಲೋಯಿಂಗ್ ವಿತ್ ದ ಪವರ್. ಓ ಲಾರ್ಡ್, ನೋ ಈವಿಲ್, ನೋ ಹಾರ್ಮ್, ನೋ ಪ್ಲೇಗ್. ಥ್ಯಾಂಕ್ ಯು. ನೋ ವೆಪನ್, ಓ ಗಾಡ್, ನೋ ನಥಿಂಗ್, ಲಾರ್ಡ್ ಜೀಸಸ್, ನಥಿಂಗ್ ಶಲ್ ಹಾರ್ಮ್ ಅಸ್. ಇನ್ ಜೀಸಸ್ ಮೈಟಿ ನೇಮ್ ವಿ ಪ್ರೇ. ಯೇಸುವಿನ ಅಮೂಲ್ಯವಾದ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಪಾತ್ರೆ ಹೊರಸೂಸುವಂತೆ ತುಂಬಿ ತೊಳುಕುವ ಆ ಪದವಿಗೆ ಬನ್ನಿರಿ, ಆ ಸ್ಥಳಕ್ಕೆ ಬನ್ನಿರಿ. ದೇವರು ನಿಮ್ಮ ಮೂಲಕ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.